7 ದಿನಗಳ ಪಾದಯಾತ್ರೆ ನಡೀತಾ ಬರ್ತಾ ಇದೆ. ಮೈಸೂರಿಗೆ ದೋಸ್ತಿ ಪಡೆ ಇದೀಗ ಎಂಟ್ರಿ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ಮೈಸೂರಿಗೆ ಈ ಒಂದು ಪಾದಯಾತ್ರೆ ಪ್ರವೇಶ ಮಾಡಿದೆ. ಮೈಸೂರಿನ ಸಿದ್ಧಲಿಂಗಪುರ ಬಳಿ ಕೆಲ ಕಾಲ ಖಾಕಿ ಜೊತೆಯಲ್ಲಿ ವಾಗ್ವಾದ ಆಯಿತು. ವಿಷಯ ಇಷ್ಟೇ, ಒಂದು 5-6 ಕಿಲೋಮೀಟರ್ ದೂರ ಆಯಿತು ಅಂತ ಕಾಣುತ್ತೆ. ಈ ಟೈಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಏನಾಯಿತು, BJP JDS ಕಾರ್ಯಕರ್ತರು ಮೈಸೂರಿಗೆ ಎಂಟ್ರಿ ಆಗ್ತಕ್ಕಂಥ ಭಾಗದಲ್ಲಿ ಜಮಾಯಿಸಿದ್ರು. ಇದ್ದಕ್ಕಿದ್ದಂತೆ ಪೊಲೀಸರು ಬಂದು ತಡೀತಾರೆ. ವೆಯ್ಟ್ ಇಡಿ, ಸ್ವಲ್ಪ ಕಾಯಿರಿ. ಈಗಷ್ಟೇ ಕಾಂಗ್ರೆಸ್ ನೇತೃತ್ವದ ಒಂದು ಜನಾಂದೋಲನ ಸಭೆ ಮುಗಿದಿದೆ. ಕಾರ್ಯಕರ್ತರು, ಅವ್ರ ಕಡೆ ಜನನೋ ಅಭಿಮಾನಿಗಳೋ ಯಾರೋ ಒಂದಷ್ಟು ಜನ ಅವರು ಕೂಡ ಅದೇ ಒಂದು ವೇದಿಕೆಯಿಂದ ಆಚೆ ಹೋಗೋಕ್ಕೆ ಶುರುವಾಗ್ತಾರೆ. ನೀವು ಅವರು ಮುಖಾಮುಖಿ ಆಗೋದು, ಅಲ್ಲಿ ಯಾರೋ ಏನೋ ಸಣ್ಣ ಪುಟ್ಟ ಮಾತಾಡೋದು, ಘೋಷಣೆಗೆ ಹೋಗೋದು, ಜಗಳಗಳಾಗೋದು, ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗೋದು. ನಿಮ್ಮ ಘರ್ಷಣೆನೂ ತಪ್ಪಬೇಕು, ನಮಗೆ ಸಾರ್ವಜನಿಕರಿಗೆ ತೊಂದರೆ ಕೂಡ ಆಗಬಾರ್ದು, ಟ್ರಾಫಿಕ್ ಸಮಸ್ಯೆ ಕೂಡ ಅಲ್ಲಿ ಉಂಟಾಗಬಾರ್ದು. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳಿದಾಗ ವಿಜೇಂದ್ರ ಎದ್ದು ನಿಂತ್ಕೊಂಡ್ರು, ಮೈಕ್ ಹಿಡ್ಕೊಂಡು ಎದ್ದು ನಿಂತ್ಕೊಂಡ್ರು ವಿಜೇಂದ್ರ ಅವರು. ನೋಡ್ರಪ್ಪ, ಇನ್ನು ಅವರು ಪೊಲೀಸರು ನಮ್ಮನ್ನು ತಡೀತಾ ಇಲ್ಲ, ಇಲ್ಲಿ ನಾವಲ್ಲಿ ಊರಿಗೆ ಹೋಗಬಾರ್ದು ಅಂತ ಅವರೇನು ಮಾಡ್ತಾ ಇಲ್ಲ. ಪಾದಯಾತ್ರೆ ಇಲ್ಲಿವರೆಗೂ ಶಾಂತಿಯಿಂದ ನೀವೆಲ್ಲರೂ ಕೂಡ ಬಂದಿದ್ದೀರಾ. ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಅರ್ಧ ಗಂಟೆ ಕಾಲ ಎಲ್ಲರೂ ಎಲ್ಲೆಲ್ಲಿ ಇದ್ದೀರೋ ಅಲ್ಲಲ್ಲೇ ಕೂತ್ಕೊಳ್ಳಿ, ಯಾರೂ ಕದಲಬೇಡಿ, ಪೊಲೀಸರ ಮೇಲೆ ಗಲಾಟೆ ಮಾಡಬೇಡಿ ಅಂಥೇಳಿ. ನೋಡಿ, ಒಬ್ಬ ರಾಜಕಾರಣದ ಒಬ್ಬ ನಾಯಕನಿಗಿರಬೇಕಾದಂಥ ಗುಣಲಕ್ಷಣಗಳವೆಲ್ಲವೂ ಕೂಡ. ಇಲ್ಲ ನಾವು ನುಗ್ತೀವಿ, ನಾವು ಪೊಲೀಸರು ತಳ್ಳಿಬಿಡ್ತೀವಿ, ಇವರೇನೋ ಸಂಚು ಮಾಡ್ತಿದ್ರೆ, ಇದೇನು ಹೇಳಿಲ್ಲ ವಿಜೇಂದ್ರ ಅವರು ಇವತ್ತು. ಅವ್ರು ಹೇಳಿದ್ದು ಇಷ್ಟೇ. ಅರ್ಧ ಗಂಟೆ ಟೈಮ್ ಕೇಳ್ತಾ ಇದ್ದಾರೆ. ಅಲ್ಲೂ ಕೂಡ ಜೋರಾಗಿ ಜನ ಸೇರಿದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಸೇರಿದ್ದಾರೆ ಅಲ್ಲಿ. ಅವರು ಆಚೆ ಬರೋದು, ನಾವು ಇಲ್ಲಿಂದ ಹೋಗೋದು, ರೋಡ್ ಬ್ಲಾಕ್ ಆಗೋದು, ಘರ್ಷಣೆ ಆಗೋದು ಯಾಕೆ ಬೇಕು, ಬೋಲೋ ಭಾರತ್ ಮಾತಾ ಕೀ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದ ಮೇಲೆ ಎಲ್ಲ ಜೈ ಅಂತ ಹೇಳಿ ಅರ್ಧ ಗಂಟೆ ಕಾಲ ಮೊದಲಿಗೆ ವಾಗ್ವಾದ ನಡೀತು. ಆಮೇಲೆ ಅರ್ಥೈಸಿದ್ರು ವಿಜೇಂದ್ರ ಅವರಿಗೆ. ಸನ್ನಿವೇಶ ಹೀಗಿದೆ ಸ್ವಾಮಿ, ಹೋದಾಗ ಕಾನೂನು ಸುವ್ಯವಸ್ಥೆ ತೊಂದರೆ ಆಗೋದು, ಯಾರೋ ಕಿಡಿಗೇಡಿ ಒಂದು ಕಲಿಸ್ಬಿಡ್ತಾರೆ, ಅವರು ಪ್ರವೋಕ್ ಆಗ್ತಾರೆ, ನೀವು ಪ್ರವೋಕ್ ಆಗ್ತೀರಾ, ಗಲಾಟೆ ಆಗುತ್ತೆ, ಬೇಕಾಯಿತು ಕೇಳಿದ್ರು. ಆಗೇನು ಮಾಡಿದ್ರು ವಿಜೇಂದ್ರ ಅವರು, ಒಂದು ಮೈಕ್ ಹಿಡ್ಕೊಂಡು ಎಲ್ರಿಗೂ ಒಂದು ಘೋಷಣೆ ಕೂಗಿ ಎಲ್ಲರನ್ನೂ ಕೂಡ ಅಲ್ಲಿ ಕೂರಿಸ್ತಾರೆ. ಆನಂತರದಲ್ಲಿ ಅವರು ಸ್ವಲ್ಪ ಹೊತ್ತಾದಮೇಲೆ ಅವರು ಮುಂದುವರೆದಿದ್ದಾರೆ. ಅಂತಿಮ ಘಟ್ಟಕ್ಕೆ ವಿಪಕ್ಷಗಳ ಮೈಸೂರು ಚಲೋ ಹೋರಾಟ ಬಂದಿದೆ. ನಾಳೆ ಮೈಸೂರಲ್ಲಿ BJP JDS ಜಂಟಿ ಬೃಹತ್ ಸಮಾವೇಶ ಇದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅದ್ಧೂರಿಯಾಗಿ ಸಮಾರೋಪ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ.